ಏನು ಸರ್ ಇದೆಲ್ಲ ಫೇಲ್ ಆಗಿದ್ದಕ್ಕೆ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸತೀಶ್ ಸರ್ಗೆ ನಾನು ಒಂದು ಮಾತು ಹೇಳಿದ್ದೆ, ಮ್ಯೂಸಿಕ್ ಒಂದು ಒಳ್ಳೆ ಕಾಸ್ಟ್ಲಿ ಬಟ್ಟೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಗಿಫ್ಟ್ ಆಗಿ. ಸೊ ಹಾಗಾಗಿ ಇವತ್ತು ಏನು ಸರ್ ನೀವು ತಮಾಷೆ ಕೇಳಿ ಸರ್. ಇಲ್ಲ ಸರ್, ಅದಕ್ಕೇನಿಲ್ಲ ಸರ್. ನೋಡಿ ಸರ್ ಎಷ್ಟು ಒಳ್ಳೆ ಗುಣ. ನನಗೆ ಇನ್ಮೇಲೆ ಕಾಸ್ಟ್ಲಿ ಶರ್ಟ್ಸ್ ಎಲ್ಲ ಇವರೇ ಇಂಪೋರ್ಟ್ ಮಾಡಿ ತರಿಸ್ಕೊಡೋದು. ನನಗೆ ಯಾರು ಡೌಟ್ ಇದ್ರೆ ಹೋಗಿ ಇವ್ರನ್ನ ಇಟ್ಕೊಳ್ಳಿ, ಸರ್ ಓಪನ್ ಮಾಡ್ಬೋದಾ? ಮಾಡಿ ಸರ್. ನನಗೆ ಒಳ್ಳೆ ಗುಡ್ ಫ್ರೆಂಡು. ಆ ನಾಯಿದು ಏನೋ ಒಂದು ಆಗಿದ್ದು ಎಷ್ಟು ಚೆನ್ನಾಗಿ ವಿವರಣೆ. ಇಲ್ಲ, ಇಷ್ಟು ದಿನ ಅವರು ಪಾಪ ಚಾನಲಲ್ಲಿ ಹೇಳ್ತಾ ಇದ್ರು ಅಂಜನ್ ಅವರು ಅಂತ, ಯಾರು ಅನ್ನೋದು ಗೊತ್ತಾಗಿರಲಿಲ್ಲ. ಸೊ ಸೂಪರ್ ಆಗಿದೆ ಸರ್. ಅಯ್ಯೋ ನನ್ನ ಫೇವ್ರೆಟ್ ಕಲರು ಜಿಂಗ್ಜಾಂಗ್ ಚಾಕ್. ಜಿಂಗ್ಜಾಂಗ್ ಚಾಕ್ ನಾನು ಈ ಥರದೇ ಕೇಳೋದು ಇವ್ರಿಗೆ, ಕಲರ್ದು ಅಂತ. ಅಪ್ಪ 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 ನನಗೆ ಹೇಳಿ ಮಾಡಿಸ್ದಂಗಿದೆಯಲ್ಲ ಸರ್. ಕಲರು ನಾನು ಈ ಥರದೇ ಸೆಟ್ ಆಗೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಪ್ಲೇನು ನಾರ್ಮಲ್ ಈ ಥರ ಹಾಕಿದ್ರೆ ನಂಗೆ ಚೆನ್ನಾಗಿ ಕಾಣಲ್ಲ, ಬ್ಲ್ಯಾಕ್ ಇಲ್ಲ ಸರ್. ನೀವು ಇಟ್ಕೊಳ್ಳಿ ಹಂಗೆ ಸರ್. ಕಂಪ್ನಿ ಸರ್ ಅದ್ರದ್ದು ಚಾನಲ್ ಅಂತ ಸರ್. ಚಾನಲ್ ಅಂತ ಬ್ರ್ಯಾಂಡ್ ಸರ್, ಇದು ಚಾನಲ್. ಅವ್ರು ಪ್ರತಿಯೊಂದು ಶರ್ಟ್ ಹಾಕೋದು ಜನ ಕಮೆಂಟ್ ಮಾಡ್ತಾರೆ. ನಮ್ಮ ಚಾನಲ್ಗಳಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿದ್ದಾರೆ, ಈ ಶರ್ಟ್ ಎಷ್ಟುದು ಎಲ್ಲ ಬ್ರ್ಯಾಂಡೆಡ್. ಹಾಗಾಗಿ ಪ್ರೈಸ್ ಹೇಳೋದು ಬೇಡ, ಇದ್ರದ್ದು ಗಿಫ್ಟ್ ಇಲ್ಲ, ನಾನೇ ಅಂದಾಜು ಹೇಳ್ಬಿಡ್ಲಾ, ಇದು ಬ್ರ್ಯಾಂಡ್ ನೋಡ್ಬಿಟ್ಟು. ಸರ್ ಚಾನಲ್ದು ಇದು ಮಿನಿಮಮ್ 80,000 ಮೇಲೆ ಇರುತ್ತೆ ಸರ್. ಡಿಸೈನ್ ನಿಮ್ಗೆ ಗೊತ್ತಿರುತ್ತಲ್ಲ. ನನಗೆ ಗೊತ್ತು ಸರ್, ಮುಟ್ರೆ ಗೊತ್ತಾಗ್ಬಿಡು ಸರ್, ಹುಡುಗಿ ಮುಟ್ದಂಗ. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಗಿಫ್ಟ್ ಒಳ್ಳೆ ಕಲರ್ಫುಲ್ ಆಗಿ ಅದು ಸಖತ್ತಾಗಿರೋದು ಕೊಟ್ಟಿದ್ದೀರಾ. ತುಂಬಾ ಸಂತೋಷ ಆಯ್ತು. ಬಿಗ್ ಬಾಸ್ ಇಂದ ಬಂದಿದ್ದಾರೆ, ಈಗ ಮತ್ತೆ ವಾಪಸ್ ಬಿಗ್ ಬಾಸ್ ಹೋಗ್ತಾ ಇದ್ದಾರೆ ಒಂದು 3-4 ದಿನಕ್ಕೆ ಬಟ್ಟೆಗೆ ಮಾತ್ರ. ಸೊ ನನ್ನ ಗಿಫ್ಟ್ ಅವ್ರು ಹಾಕೊಂಡಾಗ ನನಗೇನೋ ಒಂದು ಸಮಾಧಾನ, ಖಂಡಿತ. ಅಲ್ಲಿ ಹೋಗಿದ್ರಲ್ಲಿ 3 ದಿವಸದಲ್ಲಿ 1 ದಿವಸ ಇದನ್ನ ಹಾಕ್ಬಿಡ್ತೀನಿ ಸರ್. ಖಂಡಿತ. ತುಂಬಾ ಥ್ಯಾಂಕ್ ಯು ಸರ್. ಸರ್ ಈಗ ಅವ್ರು ಮಾತಾಡ್ಸಿ ಸರ್, ಈಗ ಕೆಲವೊಬ್ರು ಹೇಳ್ತಾರೆ ಅಷ್ಟು ಶರ್ಟ್ ಅಷ್ಟು ದುಡ್ಡದಲ್ಲ ಅಂತ. ನೀವೊಬ್ಬರ ಇಂಪೋರ್ಟ್ ಆದ್ರೆ ಮಾಡ್ತಾ ಇರ್ತಾರೆ, ಏನು ಹೇಳ್ತೀರಾ? ಇವ್ರು ಅದೇ ಬಿಸ್ನೆಸ್, ಇವ್ರನ್ನ ಡೌಟ್ ತುಂಬಾ ಜನ ಹೇಳ್ತಾ ಇರ್ತಾರೆ. ಈಗ ಸತೀಶ್ ಸರ್ ಹೇಳೋದಲ್ಲ, ಇನ್ನೊಂದೇನಂದ್ರೆ ಅವ್ರು ಸುಮ್ಮನೆ 2,000 1,000 ರೂಪಾಯಿ ಬಟ್ಟೆ ಹಾಕೋತಾರೆ ಅಂತ. ಏನು ಗೊತ್ತಾ, ನಾಲೆಡ್ಜ್ ಇಲ್ಲ ಸರ್ ಜನಕ್ಕೆ. ಒಂದಷ್ಟು ಜನ ಏನಂತ ಹೇಳಿದ್ರೆ ನೋಡಿ, ಈ ಓರಿಯನ್ ಮಾಲು, ಮಂತ್ರಿ ಮಾಲು, ಗರುಡ ಮಾಲು, ನೋಡಿ ಇವಾಗ ಇದನ್ನೇ ನೋಡಿ, ವರ್ಸಸ್ ಅಂತ ಬ್ರ್ಯಾಂಡ್ ಇದು. ಸೊ ಇದು ಡೆಲ್ಲಿಲಿ ಒಂದೇ ಕಡೆ ಇರೋದು ಶೋರೂಮ್. ಇದು ಶೋರೂಮ್ ಇರೋದು ಮೈನ್ ಅಲ್ಲಿ. ನಿಮ್ಗೆ ಏನಂತ ಹೇಳಿದ್ರೆ ನೋಡಿ, ತುಂಬಾ ಜನ ಓರಿಯನ್ ಮಾಲು, ಮಂತ್ರಿ ಮಾಲು, ಗರುಡ ಮಾಲು, ಐನಾಕ್ಸು, PVR ಏನು ಮಾಲ್ಗಳಿಗೆ ಹೋಗ್ತಾರೆ, ಎಲ್ಲ ರೀಲ್ಸ್ಗಳು ಮಾಡ್ತಾರೆ, ಶೋರೂಮ್ಗಳಿಗೆ ಹೋಗ್ತಾರೆ, ಎಷ್ಟಿದೆ ಬಟ್ಟೆ ಅಂತ ಕೇಳ್ತಾರೆ, ವಾಪಸ್ ಒಂದ್ಸತಿ ವೇರ್ ಮಾಡಿ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ನೀವು ಯಾರಾದ್ರೂ UB ಸಿಟಿಗೆ ಹೋಗ್ಬಿಟ್ಟು ಒಂದೇ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಳಗಡೆ ರೀಲ್ಸ್ ಏನಾದರೂ ಮಾಡಿ ಸಾಧ್ಯ ಇದೆಯಾ? ಯಾರಿಗಾದ್ರೂ ಆಗಲ್ಲ. ಆಮೇಲೆ ಈ UB ಸಿಟಿ ಶೋರೂಮ್ ಒಳಗಡೆ ಹೋಗ್ಬೇಕಾದ್ರೆ ವ್ಯಕ್ತಿನ ನೋಡಿ ಒಳಗಡೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡೋದೇ ಇಲ್ಲ. ಸೊ ಈಗ ಸರ್ ಹೇಳೋದು ಸುಳ್ಳು ಅಂತ ಅಂದ್ಬಿಟ್ಟು ಹೇಗೆ ಪ್ರೂವ್ ಮಾಡ್ತೀರಾ? ಯಾಕಂದರೆ ಅವ್ರು ಹಾಕಿರೋ ಬ್ರ್ಯಾಂಡಲ್ಲೇ ಹೇಳ್ಬೋದು ಅವ್ರು ಯಾವ ರೀತಿ ಬ್ರ್ಯಾಂಡ್ಸ್ಗಳನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾವಾಗಲೂ ಮನುಷ್ಯ ಯಾವಾಗಲೂ ಬ್ರ್ಯಾಂಡಾಗೆ ಇರೋದಕ್ಕೂ ಆಗಲ್ಲ. ಈಗ ಒಂದೊಂದ್ಸತಿ ಇವ್ರದ್ದು ಅರ್ಕುಲ್ ಬಟ್ಟೆ ಹಾಕೊಂಡಿರ್ತೀವಿ ಸರ್. ಯಾವ ಥರ ಅಂತ ಹೇಳಿದ್ರೆ ಲೆಟ್ರಿನ್ ತೊಳಿಬೇಕಾದ್ರೆ, ಕಾರ್ ತೊಳಿಬೇಕಾದ್ರೆ ಅರ್ಕುಲ್ ಬಟ್ಟೆ ಹಾಕೊಂಡಿರ್ತೀವಿ ಸರ್. ಕಮ್ಮಿ ಕ್ವಾಲಿಟಿ ಕಾರ್ ತೊಳಿತಾ ಇದ್ದೆ ಸರ್, ಯಾರು ವಿಡಿಯೋ ಮಾಡ್ತಾ ಇದ್ದ ಸರ್. ಅಂದರೆ ಕಮ್ಮಿ ಕ್ವಾಲಿಟಿದು ಹಾಕಕ್ಕೂ ರೆಡಿ, ಹೈ ರೇಂಜ್ ಹಾಕಕ್ಕೂ ರೆಡಿ, ತುಬಾದ್ಕೂ ರೆಡಿ, ಎಲ್ಲದಕ್ಕೂ ರೆಡಿ ಸರ್. ಸೊ ಹಾಗಾಗಿ ಇನ್ನೊಂದೇನಂತ ಹೇಳಿದ್ರೆ, ಇವರು ಹಾಕೋ ಬ್ರ್ಯಾಂಡ್ಸ್ಗಳೆಲ್ಲ ಇನ್ನೊಂದೇನಂದ್ರೆ ಎಲ್ಲ ಹೈ ಬ್ರ್ಯಾಂಡ್ಸ್. ಆಲ್ಮೋಸ್ಟ್ ನಿಮಗೆ UB ಸಿಟಿಗೆ ಹೋಗಿ ಒಂದ್ಸತಿ ವಿಚಾರಿಸಿದ್ರೆ ಅದರದ್ದು ಪ್ರೈಸ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ಗೊತ್ತಾ, ಯಾರನ್ನೂ ಇನ್ನೊಂದೇನಂದ್ರೆ ಅಷ್ಟು ಕೇವಲವಾಗಿ ಮಾತಾಡೋಕೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರಾಂಡೆಡ್ ಮತ್ತು ಲೋಕಲ್ ಹೆಂಗೆ ಐಡೆಂಟಿಫೈ ಮಾಡೋದು? ಸರ್ ಏನಿಲ್ಲ, ನಿಮಗೆ ಸರ್ ಬ್ರ್ಯಾಂಡೆಡ್ ಹುಡುಕಿದ್ರೆ ಮುಟ್ಟಿದ್ರೆ ಹುಡುಗಿ ಮುಟ್ದಂಗೆ ಆಯ್ತದೆ, ಲೋಕಲ್ ಮುಟ್ಟಿದ್ರೆ ಎಮ್ಮೆ ಮುಟ್ದಂಗೆ ಆಯ್ತದೆ. ಈಗ ಫಸ್ಟ್ ಕಾಪಿ, ಮಾಸ್ಟರ್ ಕಾಪಿ, ಪ್ರೀಮಿಯಂ ಕ್ವಾಲಿಟಿ ಅಂತೆಲ್ಲ ಹೇಳ್ತಾರಲ್ಲ, ಆ ಕ್ವಾಲಿಟಿ ವೈಸ್ ಎಲ್ಲ ಬಟ್ಟೆ ಫ್ಯಾಬ್ರಿಕ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್, ಅದು ಏನು ಮೆಟೀರಿಯಲ್, ಯಾವ ಫ್ಯಾಬ್ರಿಕ್. ಸರ್ ಭಾರನೇ ಇರಲ್ಲ ಇದು. ನೋಡಿ ಎಷ್ಟು ಒಂದು 5 ಗ್ರಾಮ್ 10 ಗ್ರಾಮ್ ಇದ್ದಂಗಿದೆ, ಅಷ್ಟು ವೆಯ್ಟ್ಲೆಸ್ ಇರುತ್ತೆ. ನೀವು ಆರ್ಡಿನರಿ ಇವಾಗ ನೋಡಿ, ಇವ್ರು ಮಡ್ಚ್ಕೊ ಬಂದಿದ್ದು ನೋಡಿ, ಖರ್ಚಿಪ್ ಅನ್ಕೊಂಡೆ, ಅಷ್ಟು ಚಿಕ್ಕದಾಗಿತ್ತು ಅದು ಪ್ಯಾಕ್ ಮಾಡಿದಾಗ. ಆ ಥರ ಆಗುತ್ತೆ ಒರಿಜಿನಲ್ ಇದ್ರೆ. ಅದೇ ನಿಮಗೆ ಆರ್ಡಿನರಿ ಆದರೆ ಒಂದು ಇಷ್ಟಪ್ಪ ಒಳ್ಳೆ ಬೆಡ್ಶೀಟ್ ಆದಾಗ ಆಗುತ್ತೆ. ಆಮೇಲೆ ಇನ್ನೊಂದೇನಾದ್ರೆ ಕಲರ್ ಶೇಡ್ ಆಗಲ್ಲ, ಡಿಮ್ ಆಗಲ್ಲ, ಬಬಲ್ಸ್ ಬರಲ್ಲ. ಯೂಶಲಿ ಬ್ರ್ಯಾಂಡ್ಸ್ ಆದರೆ ಆ ರೀತಿ ಇರುತ್ತೆ ಸರ್. ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತು ಸರ್, ಯಾಕಂದರೆ ನಾವೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಹೋಗಿ ಏನು ಬ್ರ್ಯಾಂಡ್ಸ್ ಹಾಕಿದ್ಯಾ, ಇದು ಯಾವುದು ಅಂತ. ಈಗ ನೋಡಿ ಸರ್, ಯಾರಾದರೂ ದೊಡ್ಡ ಟಾಪ್ ಹೀರೋಗಳ ಹತ್ರ ಹೋಗ್ಬಿಟ್ಟು ನೀನು ಯಾವ ಬ್ರ್ಯಾಂಡ್ ಹಾಕಿದ್ಯಾ ಅಂತ ಯಾರಿಗಾದ್ರೂ ಧೈರ್ಯ ಇದೆಯಾ ಹೋಗಿ ಮಾತಾಡ್ಸೋದಕ್ಕೆ?
ಸೊ ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆಲ್ಲ ಬೌನ್ಸರ್ಸ್ ಇರ್ತಾರೆ, ಬಾಡಿ ಗಾರ್ಡ್ಸ್ ಇರ್ತಾರೆ. ಇವ್ರು ಏನಂತ ಹೇಳಿದ್ರೆ ಸಿಂಪಲ್ ಆಗಿರ್ತಾರೆ, ಯಾರು ಅಂತ ಬೌನ್ಸರ್ಸ್ ಬಾಡಿ ಗಾರ್ಡ್ಸ್ ಇಲ್ಲ, ಎಲ್ಲರೂ ಸಿಗ್ತಾರೆ. ಎಲ್ಲಿ ಓಡಾಡಿದ್ರು ಒಬ್ಬನೇ ಓಡಾಡ್ತೀನಿ ಸರ್. ಎಷ್ಟು ದುಶ್ಮನ್ ಆಗೋರು ನೀವೇ ನೋಡ್ತಾ ಇದ್ದಾರೆ. ಇಲ್ಲಿ ಬೈದ್ಮೇಲಂತೂ ಇನ್ನೂ ದುಶ್ಮನ್ ಆಗ್ಬಿಟ್ಟವ್ರೆ. ಲೂಯಿ ವಿಟಾನ್ ಇಷ್ಟಾಗಲ್ಲ ಪೀಸು ಕವರು 35,000 ಮಿನಿಮಮ್ ಸ್ಟಾರ್ಟ್ಸ್ ಫ್ರಮ್. ಲೇಡೀಸ್ ಬ್ಯಾಗು 30 ಲಕ್ಷ 35 ಲಕ್ಷ ಇದೆ. 1.5 ಲಕ್ಷ 2 ಲಕ್ಷ ಶರ್ಟು ಅಂದ್ರೆ ನಗ್ತಾರೆ. ಏನು ಇಲ್ವೇ ಇಲ್ಲ. ವರ್ಸಾಚೆ ಲೂಯಿ ವಿಟಾನ್ ಬ್ರ್ಯಾಂಡು ಇದು ಇದ್ರಲ್ಲಿ ನೋಡಿ. ಇಲ್ಲಿ ಫ್ಯಾನ್ಸ್ ಗಳಿಗೆ ಮಾತ್ರ ಗೊತ್ತಿರಲ್ಲ ಅವರೆಲ್ಲ, ಯಾಕಂದ್ರೆ ಅವ್ರು ಬನೀನ್ ಹಾಕ್ದಂಗೆ ಬನೀನ್ ಹಾಕ್ತಾ ಇರ್ತಾರೆ. ಅದಕ್ಕೆ ಬ್ರ್ಯಾಂಡ್ ವ್ಯಾಲ್ಯೂ ಇದು ಗೊತ್ತಾಗಬೇಕು. ಏ ಸರ್ ಇಲ್ಲಿ ಫ್ಯಾನ್ಸಿಗೆ ಯಾಕೆ ಗೊತ್ತಾಗಲ್ಲ ಸರ್, ಅವ್ನಿಗೆ ಇರೋರೆಲ್ಲ ಎಲ್ಲ ಅಲ್ಕಾಮತ್ ಬೈಯವರೇ ಫ್ರೆಂಡ್ಸು ಸರ್. ಯಾಕಂದ್ರೆ ನೋಡ್ತಿರಲ್ಲ ಸೋಷಿಯಲ್ ಮೀಡಿಯಲ್ಲಿ ಬರೀ ಅಮ್ಮ ಅಕ್ಕನೇ ಬೈತಾ ಇರ್ತಾರೆ. ಆ ಥರ ಸ್ಲಮ್ ಅವ್ರು ಸವಸ್ತ ಮಾಡಿದ್ರೆ ಸ್ಲಮ್ ಅವರೇ ಫ್ಯಾನ್ಸ್ ಆಗುತ್ತೆ ಸರ್. ಇವಾಗ ನೋಡಿ, ನಾನು ನೀವು- ಶರ್ಟ್ ಹಾಕೊಂಡ್ಬಂದಿದ್ದೀನಿ DNG ಅಂತ, ಡೂಲಸ್ ಅಂಡ್ ಗಬಾನಾ ಅಂತ. ಸೊ ಇವತ್ತು ಇವ್ರದ್ದು 2 ಲಕ್ಷ ರೂಪಾಯಿ ಬಟ್ ಸರ್ ಇದು ಸುದೀಪ್ ಸರ್ ಎಲ್ಲ ಆಗ್ತಾರಲ್ಲ ಸರ್, ಆ ಥರದ್ದು. ಆದ್ರೆ ಇವರು ಟಿ ಶರ್ಟ್ ಈ ಥರದ್ದು ಪ್ರಾಣ. ಯಾಕಂದ್ರೆ ಇವ್ರು ಹಾಕೋದು almost ನೋಡಿ, ಇವ್ರದ್ದು 6 ಪ್ಯಾಕ್ ಒಂಥರ ಹಿಂಗೆ ಗೂಳಿ ತರ ಇರ್ತಾರೆ. ನಮ್ಗೆ ಏನು ಇರಲ್ವಲ್ಲ, ಎಲ್ಲ ಬಿಚ್ಕೊಂಡು ಹಿಂಗೆ ತೋರಿಸ್ಕೋಬೇಕು. ಅದಕ್ಕೆ ನಮ್ಗೆ ಇಲ್ಲಿ ಬಟನ್ ಇರಬೇಕು. ಅವ್ರಿಗೆ ಈ ಥರ ಎಲ್ಲ ಚೆಸ್ಟ್ ಎಲ್ಲ ಎತ್ಕಾಡ್ಬೇಕು. ಆ ಥರ ಇವ್ರದ್ದು ಆಲ್ಮೋಸ್ಟ್ ಇವ್ರು ಎಲ್ಲ ಈ ತರ ಸುದೀಪ್ ಸರ್ ಆಗ್ತಾರಲ್ಲ ಆ ಟೈಪು, ದರ್ಶನ್ ಸರ್ ಆಗ್ತಾರಲ್ಲ ಆ ಟೈಪ್. ಇವ್ರು ನನಗೆ ಟಿ ಶರ್ಟ್ಸ್ ಅಂದ್ರೆ ತುಂಬಾ ನಮಗೆ ರವಿಚಂದ್ರನ್ ಸರ್ ತರ ಹಿಂಚ್ಕೊಂಡಿರ್ಬೇಕು. ಶರ್ಟ್ಸ್ಗಳಂದ್ರೆ ತುಂಬಾ ಇಷ್ಟ. ಈಗ ರವಿಚಂದ್ರ ಸರ್ ಥರ ರೊಮ್ಯಾಂಟಿಕಾ ಸರ್? ರೊಮ್ಯಾಂಟಿಕ್ ಆಗಿ ಹಿಂಗೆ ಇಲ್ಲಿವರೆಗೂ ಅಲ್ಲ, ಬಿಚ್ಕೋಬೇಕು. ನೀವು ಅಂತ ಒಂಚೂರು ಎಕ್ಸ್ಟ್ರಾ ಬಟನ್ ಹಾಕೊಂಡಿದ್ದೀನಿ, ಇಲ್ಲವ್ರು ಇಲ್ಲಿ ಬಿಚ್ಕೊಂತಿದ್ದೆ. ಈಗ ನಿಮ್ದು ಶರ್ಟ್ ಎಷ್ಟು ಸರ್ ಅದು? ಸರ್ ಇದು 73,000 ಸರ್. ಟಿ ಶರ್ಟ್ಗೆ 73,000 ಅಂದ್ರೆ ಇನ್ನು ಶರ್ಟ್ಗೆ ಯಾವ ವ್ಯಾಲ್ಯೂ ಇರುತ್ತೆ ನೀವೇ ಅರ್ಥ ಮಾಡ್ಕೊಂಡ್ಬಿಡಿ ಸರ್. ಸರ್ ಇಷ್ಟು ರೇಟ್ ಇಲ್ಲ ಅಂತ ಕಮೆಂಟ್ ಮಾಡೋರು ಒಂದ್ಸಲ UBCT ಹೋಗಿ ಬ್ರ್ಯಾಂಡ್ ವ್ಯಾಲ್ಯೂ ಏನು ಅಂತ ಚೆಕ್ ಮಾಡಲಿ, ವ್ಯಾಲ್ಯೂ ಗೊತ್ತಾಗುತ್ತೆ. ಗೆವೆನ್ಸಿ ಅಂತ ಒಂದು ಶರ್ಟ್ 1.5 ಲಕ್ಷ ಇದೆ. ಸೊ ಬ್ರ್ಯಾಂಡ್ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ಒಂದ್ಸಲ UBCT ಹೋಗಿ ಅಲ್ಲಿ ಪ್ರೈಸ್ ಟ್ಯಾಗ್ಗಳು ನೋಡಲಿ, ಏನು ಕಾಸ್ಟ್ ಇದೆ ಅಂತೇಳಿ ಜನಕ್ಕೆ ಗೊತ್ತಾಗುತ್ತೆ. ಇಷ್ಟಾಗಲ ಪರ್ಸು 35,000 ರೂಪಾಯಿಂದ ಶುರು ಆಗುತ್ತೆ ಲೂಯಿ ವಿಟಾನ್. ಸೊ ಇಟ್ ಡಿಪೆಂಡ್ಸ್. ಸೊ ವೆರಿಫೈ ಮಾಡ್ಕೊಳ್ಳೋರು ಅಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಸರ್ ಈ ಮಟ್ಟಿಗೆ ಏನಕ್ಕೆ ಹಾಕ್ಬೇಕು ಸರ್? ಅಲ್ಲ ಸರ್, ಹೇಳಿ ಸರ್. ಸರ್ ಈ ಮಟ್ಟಿಗೆ ಏನಕ್ಕೆ ಹಾಕಬೇಕು? ಯಾವ್ದೋ ಲೋಕ ನಾರ್ಮಲ್ ಹಾಕಿದ್ರೆ ಆಗುತ್ತಲ್ಲ ಸರ್? ಓಕೆ ನಾರ್ಮಲ್ 30 ರೂಪಾಯಿದು ಹಾಕೊಳ್ತೀವಿ ಸರ್. ನಾನು ಮನೆಗೆ ಬಂದಾಗ ನನ್ನ ಬಿಕಾರಿ ಅಂದ್ಬಿಡ್ತೀರಾ ಸರ್. ತಲೆಗೆ ಎಣ್ಣೆ ಹಾಕೊಂಡು ಹಿಂದೆ ಬಾಚಿದ್ರೆ ಅನಂತನಾಗ್ ಹೋಲಿಸಿದ್ರು ಆ ಥರ ಹಿಂದೆ ಬಾಚ್ಕೊಂಡು ಗಡ್ಡ ಬಿಟ್ಕೊಂಡು ಅರ್ಕಲ್ ಬಟ್ಟೆ ಹಾಕೊಂಡು ಟೂತ್ ಪ್ಯಾಂಟ್ ಹಾಕೊಂಡಿರ್ತೀವಿ ಸರ್ ಮನೆಯಲ್ಲಿ. ನಾನು ಅದು ಫುಟ್ಬಾತ್ಗೂ ರೆಡಿ, ಅಲ್ಗೂ ರೆಡಿ ಸರ್. ಅಂದರೆ ಫಂಕ್ಷನ್ ಎಲ್ಲಿ ಬಂದಾಗ ಹೆಂಗಿರ್ಬೇಕು ಆ ಥರ ಇರ್ತೀನಿ. ಮನೇಲಿದ್ದಾಗ ನೀವು ನೋಡಿದ್ರೆ ನೀವೇ ವಾಮಿಟ್ ಮಾಡಿಬಿಡ್ತೀರಾ ಸರ್. ಓಕೆ, ಈಗ ತುಂಬ ಜನಕ್ಕೆ ಈ ಥರ ಬಟ್ಟೆ ಹಾಕಬೇಕು ಅಂತ ಆಸೆ ಇರುತ್ತೆ, ಬಟ್ ಆ ರೀತಿ ಇರಲ್ಲ ಸರ್. ಸರ್ ಇಷ್ಟ ಸರ್. ಇವಾಗ ಒಂದ್ ನಿಮಿಷ ಕೇಳಿ, ನನಗೆ ಈ ತರ ಇಷ್ಟ ಸರ್. ಈಗ ಗುಂಡಿ ಬಿಚ್ಕೊಂಡು ಹಿಂಗಿರೋದು. ಈಗ ನನ್ನ ಮಗನಿಗೂ ನೋಡಿ ಹುಡ್ತಾನೆ ಗುಂಡಿ ಬಿಚ್ಚಿಬಿಟ್ಟಿದ್ದೀನಿ. ಅವನು ಈಗ ಚೂರು ಈ ಕಡೆ ಬಂದ್ರೆ ಹಿಂಗೆ ಹೇಳೋದು, ಹಿಂಗೆ ಹಾಕ್ಸ್ತೀನಿ, ಹಿಂಗೆ ಹಾಕೊಳ್ಳೋ ಅಂತ. ಅದು ಅವ್ರವ್ರ ಸ್ಟೈಲು, ಅವ್ರವ್ರ ಇಷ್ಟ ಸರ್. ಅವ್ರವ್ರಿಗೆ ಹೆಂಗ್ ಬೇಕೋ ಆ ಥರ ಇಷ್ಟ. ನನ್ನ ಹತ್ರ ಆರ್ಡಿನರಿನೂ ಇದೆ, ಇದು ಇದೆ. ಫಂಕ್ಷನ್ ತಕ್ಕನಾಗಿ ನಾನು ಕ್ವಾಲಿಟಿ ಹಾಕೊಂಡು ಹೈ ಎಂಡ್ ಫಂಕ್ಷನ್ ಹೈ ಎಂಡ್ ಹಾಕೊಂಡು ಹೋಗ್ತೀನಿ, ನಾರ್ಮಲ್ ಫಂಕ್ಷನ್ ನಾರ್ಮಲ್. ಓಕೆ, ಹೇಳಿ ಸರ್ ನೀವು. ಯೂಶಲಿ ಏನು ಗೊತ್ತಾ ಸರ್, ಕೆಲವರಿಗೆ ನೋಡಿ ವಾಚ್ ಕ್ರೇಜ್ ಕಲೆಕ್ಷನ್ ಜಾಸ್ತಿ ಇರುತ್ತೆ, ಕೆಲವರಿಗೆ ಶೂಸ್ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ಇವ್ರಿಗೆ ಶರ್ಟ್ಸ್ ಅಂದರೆ ಇಷ್ಟ ತುಂಬ. ನನಗೆ ಟಿ ಶರ್ಟ್ಸ್ ಅಂದರೆ ಇಷ್ಟ. ಕೆಲವರಿಗೆ ಗಾಗಲ್ಸ್ ಅಂದರೆ ತುಂಬ ಕಲೆಕ್ಷನ್ ಮಾಡೋದು ಇಷ್ಟ. ಎಲ್ಲ ಬ್ರ್ಯಾಂಡ್ಸ್ಗಳು ಇರಬೇಕು ನನ್ನ ಹತ್ರ ಅಂತ. ಸೊ ಹಂಗಾಗಿ ಅದಕ್ಕೇ ಈಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ಯಾಕೆಲ್ಲರೂ ಹಾಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಅದು ಬ್ರ್ಯಾಂಡ್ಸು ಇನ್ನೊಂದೇನಂತ ಹೇಳಿದ್ರೆ ಅದನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೆ ಮಾತ್ರ ಅದು ಒಲಿಯೋದು ಸರ್. ಎಲ್ಲರೂ ಹಾಕೋಬಹುದು, ಬಟ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನನ್ನ ಪೇಜ್ ಫಾಲೋ ಮಾಡಿ. ಇವರು ಈ ತರ ಹಾಕಿದ್ದಾರೆ ಶರ್ಟ್ಸ್, ಅದು ಅವ್ರಿಗೆ ಸೂಟ್ ಆಗುತ್ತೆ. ನಂತರ ಅವ್ರು ಹಾಕೊಂಡ್ರೆ ಅವ್ರಿಗೆ ಗಾಡಿ ಗಾಡಿ ಅನ್ಸುತ್ತೆ. ಅರ್ಥ ಆಯ್ತಾ? ಅದನ್ನ ನಾನು ಹಾಕೊಂಡ್ರೆ ನಾನು ಡಲ್ ಆಗಿ ಹೋಗ್ತೀನಿ. ಅಂದ್ರೆ ನನಗೆ ಗತ್ತು ಬರಬೇಕು ಅಂದ್ರೆ ನಾನು ಈ ಟೈಪ್ ಹಿಂಗೆ ಹಾಕೊಂಡ್ರೆ ನಂಗೆ ಗತ್ತು ಬರುತ್ತೆ. ಅಂದ್ರೆ ಅವ್ರವ್ರ ಕಂಫರ್ಟ್. ಅಂದ್ರೆ ಅವ್ರು ಜಾಸ್ತಿ ಕಲರ್ಫುಲ್ ಇಷ್ಟಪಡ್ತಾರೆ. ಕಲರ್ಫುಲ್ ನೋಡಿ, ಎಷ್ಟು ಚೆನ್ನಾಗಿರೋದು ಕೊಟ್ರೆ ಹಿಂಗಿರೋದು ಇಷ್ಟ. ಇದನ್ನ ಹೊಗಳಿದ್ದೆ ಒಂದ್ಸಲ, ಈ ತರ ಕಲರ್ ಇರೋದು ಒಂದು ತಂದ್ಕೊಡಿ ಸರ್ ಅಂತ. ಇವತ್ತು ಅದು ಮಗ ಫೇಲ್ ಆಗಿದ್ಕೆ ನನಗೆ ಗಿಫ್ಟ್ ಕೊಡ್ತಾರೆ, ಮಗನ ಕೊಟ್ಬಿಡಿ ಸರ್. ಹೌದು ಸರಿ, 2 ಸೈಜ್ ಒಂದೇ ಅನ್ಸುತ್ತಲ್ಲ ಸರ್ ನಿಮ್ದು? ಇಬ್ರು ಒಂದೇ ಸರ್. ಅವ್ನಿಗೆ ಬಟ್ಟೆನೇ ಕೊಡ್ಸಿಲ್ಲ ಸರ್. ಮಗನಿಗೆ ಹುಡ್ದಾಗಿಂದ ಬಟ್ಟೆನೇ ಕೊಡ್ಸಿಲ್ಲ ಸರ್. ನಾನು ತಗೊಳ್ತೀನಿ, ಅದನ್ನ ಅವ್ನು ಹಾಕೊಂಡು. ಅಲ್ಲ ಸರ್, ಸ್ಟ್ಯಾಂಡರ್ಡ್ ಇದ್ದ, ಅದನ್ನೇ ಕೇಳಕ್ ಬಂದ್ವಿ. ಬಿಟ್ಟಿದ್ದ ಸರ್. ಅವಾಗ ನನ್ನ ಬಟ್ಟೆನೇ ಅವ್ನು ಹಾಕೊಳ್ತಿದ್ದ. ಅವಾಗ ಸ್ವಲ್ಪ ಲೂಸ್ ಆಗೋದು, ಇವಾಗ ಫಿಟ್ಟಿಂಗ್ ಆಗುತ್ತೆ. ಅದು ಇದು ಎಲ್ಲ ಅವಂದು ನಂದು, ಅವಂದು ನಂದು. ನಾನು ಅದಕ್ಕೆ ಬಂದಿದ ತಕ್ಷಣ ನೋಡ್ತಾ ಇದ್ದೆ, ಎಲ್ಲಪ್ಪ ಇದು ಕ್ಯಾಡಬಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ ಇವತ್ತು ಪಾರ್ಟಿಗಿಲ್ಲ, ಅದು ಇವತ್ತು ಪಾರ್ಟಿಗಿಲ್ಲ. ಫೇಲ್ ಆಗಿದ್ದ ಪಾರ್ಟಿ ಮಧ್ಯಕ್ಕೆ ಬರ ಇನ್ನ ಮೂಲೆಗೆ ಫೇಲ್ ಆಗಿದ್ದ ಪಾರ್ಟಿ ಮಾಡ್ತಾ ಇರೋದ್ರಿಂದ ಅವಂದೇ ಮೇನ್ ಪ್ರೋಗ್ರಾಮು. ಅದರಿಂದ ಅವ್ರಿಗೆ ಎಲ್ಲ ಇದು ಕಾನ್ಸಂಟ್ರೇಷನ್ ಬರ್ಬೇಕಿಲ್ಲ. ನಾಯಿ ಬಂದ್ಬಿಟ್ರೆಲ್ಲ ನಾಯಿ ಕಷ್ಟ ಆಗುತ್ತೆ. ಓಕೆ ಓಕೆ ಸರ್.